ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಈಗ ಅಹಿಂದ ಸಂಘಟನೆಗಳು ನಿಂತಿವೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ. ಈಗ ಆಲ್ರೆಡಿ ಚರ್ಚೆಗಳು ಸ್ಟಾರ್ಟ್ ಆಗಿವೆ. ಒಂದು ಸಂಪುಟ ವಿಸ್ತರಣೆ ಅಥವಾ ಅಧಿಕಾರ ಹಂಚಿಕೆ ಅನ್ನುವಂಥದ್ರ ಬಗ್ಗೆ ಮಾತುಗಳು ಬರ್ತಾ ಇರುವಂತಹ ಬೆನ್ನಲ್ಲೇ ಬಹುಶಃ ಸಿದ್ದರಾಮಯ್ಯ ಅವರ ಮಾತುಗಳನ್ನು ಕೂಡ ಕೇಳ್ತಾ ಇದ್ರೆ ಈಗ ಹೈಕಮಾಂಡ್ ಹೇಳಿದ್ರೆ ಇರೋಣ ಅನ್ನುವಂಥದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ಗೆ ಪತ್ರ ಬರೆಯೋದಕ್ಕೆ ಈಗ ಸಂಘಟನೆಗಳು ಮುಂದಾಗ್ತಾ ಇದೆ. ಗೊಂದಲಗಳಿಗೆ ತೆರೆ ಎಳೀರಿ, ದಯವಿಟ್ಟು ಸಿಎಂ ಆಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ನಾಳೆ ಪತ್ರ ಚಳವಳಿಯನ್ನು ಆರಂಭಿಸ್ತಾರೆ. ನಾಳೆ ಬೆಳಿಗ್ಗೆ 11:30 ಸುಮಾರಿನಲ್ಲಿ ಆರಂಭ ಮಾಡ್ತೀವಿ, ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ಮೈಸೂರಿನಲ್ಲಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನೋಡಿ, ಅಲ್ಲಿ ಒಂದು ಅಹಿಂದ ಸಂಘಟನೆಗಳು ಈಗ ಪತ್ರ ಬರೆಯೋದಕ್ಕೆ ಮುಂದಾಗ್ತಾ ಇವೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಾಮ್ ನೀಡ್ತಾರೆ. ರಾಮ್, ಈಗ ಸಹಜ, ಯಾಕಂದ್ರೆ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯ ಬಹುಶಃ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಚೇಂಜ್ ಆಗಬಹುದು ಅನ್ನುವಂಥದ್ರ ಬಗ್ಗೆನೇ ಅನ್ಸುತ್ತೆ. ಯಾಕಂದ್ರೆ ಇದುವರೆಗೂ ನಾನೇ ಸಿಎಂ ಅಂತಿದ್ದವರು ಈಗ ನೋಡೋಣ ಹೈಕಮಾಂಡ್ ಹೇಳಿದ್ರೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಸೊ ಈಗ ಅಹಿಂದ ಸಂಘಟನೆಗಳು ಹೇಗೆ ಬೆಂಬಲವನ್ನು ಸೂಚಿಸ್ತಾ ಇವೆ, ನಾಳೆಯಿಂದ ಹೇಗೆ ತಮ್ಮ ಹೋರಾಟವನ್ನು ರೂಪಿಸ್ತಾ ಇವೆ ಅಹಿಂದ ಸಂಘಟನೆಗಳೀಗ? ರೆಹಮಾನ್, ಖಂಡಿತವಾಗಿಯೂ ರಾಜ್ಯದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಇಷ್ಟು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ವರಸೆ ಬದಲಾಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ಹೇಳಿದ್ರೆ ನಾನು 5 ವರ್ಷ ಸಿಎಂ ಆಗಿ ಇರ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಬೆಂಬಲಿಗರು ಅದೇ ಮಾತನ್ನ ಹೇಳಿದ್ದಾರೆ. ಇದೀಗ ಈ ಒಂದು ಬೆಳವಣಿಗೆಯ ನಂತರ ಅಹಿಂದ ಸಂಘಟನೆಗಳು ಜಾಗೃತವಾಗಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಲಿಕ್ಕೆ ಸಾಕಷ್ಟು ಹೋರಾಟವನ್ನು ರೂಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಇದು ಆರಂಭ ಆಗ್ತಾ ಇದೆ. ಇವತ್ತೇನು 11:15 ಸುಮಾರಿಗೆ ಪೋಸ್ಟ್ ಕಾರ್ಡ್ ಚಳುವಳಿಯನ್ನ ಅಹಿಂದ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಅದು 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತೇಳಿ ರಾಹುಲ್ ಗಾಂಧಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ಅಹಿಂದ ಸಂಘಟನೆಗಳು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಒಂದು ಕಡೆ ಜಮಾವಣೆಯಾಗಿ ಅಲ್ಲಿ ಒಂದು ಪೋಸ್ಟ್ ಕಾರ್ಡ್ ಮುಖಾಂತರವಾಗಿ ಪತ್ರವನ್ನ ಬರೆದು ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಂದುವರಿಬೇಕು ಇವೆಲ್ಲವನ್ನು ಸಹ ನಮೂದಿಸಿ ಅದನ್ನ ಪೋಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೇರವಾಗಿ ರಾಹುಲ್ ಗಾಂಧಿಗೆ ತಲುಪಿಸಿ, ಅಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಏನಿದೆ ಅದನ್ನ ಮುಂದುವರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು, ನಾಯಕತ್ವವನ್ನ ಮಾಡಬಾರದು ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ರೆಹಮಾನ್, ತಾವು ಹೇಳಿದಂತೆ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದು ಈ ಹಿಂದೆ ಸಹ ಅಹಿಂದ ಚಳುವಳಿಗಳ ಮುಖಾಂತರವೇ ಒಂದು ಮುನ್ನೆಲೆಗೆ ಬಂದಂತಹ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ಸಹಜವಾಗಿಯೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪದದಿಂದ ಕೆಳಗೆ ಇಳಿತಾರೆ ಅಂತ ಹೇಳಿದ್ರೆ ಅಹಿಂದ ಸಂಘಟನೆ ಖಂಡಿತವಾಗಿ ಅವರ ಬೆನ್ನಿಗೆ ನಿಲ್ತದೆ. ಮತ್ತೆ ಇದು ಆರಂಭ ಮಾತ್ರ, ಮತ್ತೆ ಸ್ಯಾಂಪಲ್ ಮಾತ್ರ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಂಭೀರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೂ ಸಹ ಅಹಿಂದ ಸಂಘಟನೆಗಳು ಈಗ ಚಿಂತನೆಯನ್ನು ನಡೆಸ್ತಾ ಇದ್ದಾವೆ. ಇದು ಮೊದಲ ಭಾಗವಾಗಿ ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ತಮ್ಮ ಬೆಂಬಲಿಗರಿಗೆ ನಿರಂತರವಾಗಿ ಹೇಳ್ತಾ ಇರುವಂತದ್ದು ಯಾರೂ ಸಹ ಬಹಿರಂಗವಾಗಿ ಏನನ್ನು ಮಾಡಬಾರದು ಅಂತೇಳಿ. ಈ ನಿಟ್ಟಿನಲ್ಲಿ ಈ ಒಂದು ಚಳುವಳಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರೆಹಮಾನ್, ಥ್ಯಾಂಕ್ ಯು ರಾಮ್.